ಒಂದು ಡಿಬೇಟ್ ಬರಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದ್ಸರಿ ಡಿಬೇಟ್ ಫಿಕ್ಸ್ ಮಾಡಕ್ಕೆ ಹೇಳಿ. ಒಳ್ಳೇದು, ಜನಕ್ಕೂ ಜಾಗೃತಿ ಮೂಡಿಸ್ಬೇಕು. ಅವರು ಯಾರು ಪಾರ್ಟಿ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರು, ಇಲ್ಲ ಸೆಂಟ್ರಲ್ ಮಿನಿಸ್ಟರ್, ಈ 3 ಜನದಲ್ಲಿ ಒಬ್ಬರು ಯಾವುದಾದ್ರು ಟಿವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. 11 ಲಕ್ಷ ಕೋಟಿ ಭ್ರಷ್ಟಾಚಾರ ಎಷ್ಟಾರು ಇಲ್ಲಿ 11 ಲಕ್ಷ ಕೋಟಿ ಇತ್ತು ಅಂದರೆ CBI ಹಾಕ್ತೀವಿ. ಅವ್ರಿಗೆ ತಾಕತ್ತಿತ್ತು ಅಂದರೆ ಈಗ 11 ಕೋಟಿ ಭ್ರಷ್ಟಾಚಾರ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀಯ. ನೀನು ಯಾವ ಟಿವಿ ನೀನು ಫಸ್ಟು ನೀನು ಏನೇನೋ ಮಾತಾಡೋಕೆ ಹೋಗ್ಬೇಡ. ನೀನು ಹೇಳಿಸ್ತೀನು ಫಸ್ಟು ಕರೆಕ್ಟಾಗಿ 11 ಕೋಟಿ ಅಂತ ಹೇಳಿದ್ರು ಅಂತ ಅನ್ಬಿಟ್ಟು ನಿನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ಬೇಕು. 11 ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಹೇಳ್ಬೇಕು. ಹೇಳಿದಾರೆ 11 ಕೋಟಿ ಅಂತ ಸುಳ್ಳಿಲ್ಲ ಹೇಳಕ್ ಹೋಗ್ಬೇಕು. ನಾನು ವಿತ್ ಐ ನೀಡ್ ಎ ಡಾಕ್ಯುಮೆಂಟ್. ಯಾರು ರೆಸ್ಪಾನ್ಸಿಬಲ್ ಮನುಷ್ಯರು 11 ಕೋಟಿ ಅಂತ ಹೇಳಕ್ಕಾಗಲ್ಲ. 11 ಕೋಟಿ ಅಂದ್ರೆ ಸಾಧಾರಣ ಅಂತ ನೀವು ತಿಳ್ಕೊಳಕ್ ಹೋಗಲ್ಲ. ಪೊಲೀಸರ ಜೊತೆ ನೀವು ಸಭೆ ನಡೆಸಿದ್ದು ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. DCMಗೆ ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ. ಅವ್ರ MLAಗಳು ಇದಾರಲ್ಲ.